ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕರ್ಕೊಂಡು ಹೋದ್ರಿಗೆ ಬಂತಲ್ಲ ಮಾತು, ಅದೇ ಥರ ಬರಬಾರ್ದಂತ ಹೇಳಿ ಒಂದು ಪರ್ಮಿಷನ್ ಲೆಟರ್ ಬೇಕಲ್ಲ. ನೀವೆಲ್ಲ ತಿಳಿದವು ಹಾಕಿ ಅದನ್ನು ಕೇಳಿದ್ದು ನಾವು ಕರೆಕ್ಟ್ ಪರ್ಮಿಷನ್ ಲೆಟರ್ ಹೇಗೆ ತೊಗೊಂಡು ಹೋಗೋದಂತ. ಮತ್ತೆ ಮಾರನೇ ಬೆಳಿಗ್ಗೆ ಫೋನ್ ಮಾಡೋಕೆ ಹೇಳ್ತಾರೆ. ಏನಾದ್ರು ಅಂದರೆ ನನ್ನ ಅಕ್ಕನ ಮಗನೇ ಫೋನ್ ಮಾಡಿ, ನಾನು ಹತ್ರ ಮಾಡಿದರೆ ಇವರು ಗೊತ್ತಾಗ್ತಲ್ಲ ತಂಗಿದ್ದ ನಾನು ಫೋನ್ ಮಾಡೋಕ್ಕೆ ಹೋಗಿಲ್ಲ, ಸತ್ಯ ಹೇಳಿದರೆ. ಅಕ್ಕನ ಹತ್ರ ಫೋನ್ ಉಡುಪಿಯ ಆದರ್ಶ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೇವೆ ಅಂತ. ನಾವು ಉಡುಪಿ ಆಸ್ಪತ್ರೆಗೆ ಒಂದು 11:30 ಆಗಿರ್ಬೋದು, ಇಲ್ಲಿ ನೆಲ್ಲೆಡ್ದು ಹೋಗ್ಬೇಕಲ್ಲ. ಹೋಗಿ ಅಲ್ಲಿ ಹೋದಾಗ ನಾವು ಸ್ವಲ್ಪ ಹೊತ್ತಾಯ್ತು, ಎಲ್ಲರ ಇದು ಮಾಡಿ ಮತ್ತು ಐಸಿಗಲ್ಲಿರೋದು. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮನ್ನು ಬಿಟ್ಟರು. 3:30 ಗಂಟೆ ತನಕ ಅವಳಿದ್ದು. 3:30 ಗಂಟೆ ತನಕ ಇವಳ ತಮ್ಮ, ಇವಳ ತಂದೆ 3 ಜನ ಓಡಿ ಹೋಗಿದ್ದು. ಯಾಕೆ? CC ಕ್ಯಾಮ್ರಾ ಚೆಕ್ ಮಾಡ್ಬೋದಲ್ಲ ಈಗ. ಯಾರು CC ಕ್ಯಾಮ್ರಾದಲ್ಲಿ ಸಿಗ್ತದೋ ಇಲ್ವಾ ಇವರು ಓಡಿ ಹೋಗಿದ್ದು? ಆವತ್ತು ಆ ದಿನ ಇಲ್ಲ, ಎಲ್ಲದೇ ಇರೋದು. ಆವತ್ತು ಡಾಕ್ಟ್ರುಗಳು ಸೀರಿಯಸ್ ಇದೆ, ದೇವ್ರದ್ದು 50 ನಮ್ಮದು 50 ಅಂದಾಗ ನಾವು ಕರ್ಕೊಂಡು ಹೋಗ್ಬೇಕಾ ಇಲ್ವಾ? ನೀವು ಹೇಳಿ ಕರ್ಕೊಂಡು ಹೋಗ್ಬೇಕಾ ಬೇಡವಾ? ಕರ್ಕೊಂಡು ಹೋಗೋ ಬೇಡವಾ? ನಮ್ಮ ಜೀವ. ಆಮೇಲೆ UNFI ಹಾಸ್ಪಿಟ್ಲಲ್ಲಿ ಹೇಳಿದ್ರು, ಇದು ಲೇಟ್ ಆಯಿತು, ಇದನ್ನು ನೀವು ಎಲ್ಲಿ ಕರ್ಕೊಂಡು ಹೋದ್ರು ಇದು ಬದುಕೋ ಚಾನ್ಸಸ್ ಇಲ್ಲ ಅಂತ. ನಾವು ಪ್ಲಾಸ್ಮಾ ಥೆರಪಿ ಮಾಡಿ ನೋಡ್ಬೋದು, ಅಲ್ಲದೆ ಏನು ಮಾಡೋಕ್ಕೆ, ಒಂದಿಷ್ಟು ಬ್ಲಡ್ಡಲ್ಲಿ ಇಷ್ಟು ಅಂಶ ಇದ್ರೂ, ಪಾದರಸದ ಅಂಶ ಇದ್ರೂ ಏನು ಮಾಡೋಕ್ಕಾಗೋದಿಲ್ಲ, ಬೇರೆ ಲಿವರ್ ಕುರ್ಸೋಕ್ಕಾಗೋದಿಲ್ಲ, ಅದು ಇದು ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾವು 24ನೇ ತಾರೀಕಿಗೆ ಬೆಳಿಗ್ಗೆ ಮಂಗಳವಾರ ತೊಗೊಂಡೋಗಿದ್ವಿ. ಎಷ್ಟು ಖರ್ಚು ಮಾಡಿದ್ದೇವೆ, ಬಿಲ್ ಉಂಟಲ್ಲ ನಮ್ಮ ಹತ್ರ. ನಮ್ಮ ಹತ್ರ ಬಿಲ್ ನಾವೇ ಕಟ್ಟಿದಲ್ಲ, ಅವಳು ಕಟ್ಟಿಲ್ಲ. ಈಗ ಆದರ್ಶ ಹಾಸ್ಪಿಟ್ಲ್ ಓಡಿ ಹೋಗಿದ್ದಲ್ಲ, ಬಿಲ್ ಕಟ್ಟಿದಲ್ಲ ಅವಳು. ಈಗ ಗಜರಿ ಆಸ್ಪತ್ರೆಗೆ ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ, ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಇವಳು? ಕಂಪ್ಲೇಂಟ್ ಮಾಡ್ಬೋಯ್ತಲ್ಲ. ಯಾವುದು ಈಗ ಕಂಪ್ಲೇಂಟ್ ಮಾಡ್ಬೋಯ್ತಲ್ಲ ಇವ್ರು. ಹೀಗೆ ಮಾಡೋ ಗಜರಿ ಆಸ್ಪತ್ರೆ ಕಂಪ್ಲೇಂಟ್ ಇಲ್ಲ. ನಾವು ಇವತ್ತೇನು ರಾಜ್ಯ ಸರ್ಕಾರ SSLC ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ, ಹೈಸ್ಕೂಲಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಂದಿನಿಂದಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ದ್ವಿಭಾಷೆಯನ್ನು ಜಾರಿಗೊಳಿಸಬೇಕು, ತ್ರಿಭಾಷಾ ಹಿಂದಿ ಬೇಡ ಅಂತಕ್ಕಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ TN ನಾರಾಯಣಗೌಡರ ನಾಯಕತ್ವದಲ್ಲಿ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ವಿ. 2025 ಆಗಸ್ಟ್ 14ನೇ ತಾರೀಕು ಅಹೋರಾತ್ರಿ ಧರಣಿಯನ್ನು ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಡಿದ್ವಿ. ನಾವು ಸಹ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡಿ ದ್ವಿಭಾಷಾ ಸಾಕು, ನಮಗೆ ಹಿಂದಿ ಬೇಡ ಅಂತಕ್ಕಂಥದ್ದನ್ನು ಹೇಳಿದ್ವಿ. ಇವತ್ತು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಇವತ್ತು ಅಂಕಗಳನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ, ದ್ವಿಭಾಷಾವನ್ನು ಜಾರಿಗೊಳಿಸ್ತೀವಿ ಅಂತಕ್ಕಂಥ ಏನು ಆದೇಶ ಮಾಡಿದ್ದಾರೆ, ಇದನ್ನು ನಾವು ಸ್ವಾಗತ ಮಾಡ್ತೇವೆ. ಕೆಲವರು ಇತ್ತೀಚಿನ ದಿನಗಳಲ್ಲಿ BJPಯ ಕೆಲವರು ನಾಯಕರುಗಳು ಹಿಂದಿನ ನಮ್ಮ ರಾಜ್ಯದಲ್ಲಿ ಯಾಕೆ ತೆಗೆದ್ರು ಅಂತಕ್ಕಂಥ ಪ್ರಶ್ನೆಯನ್ನು ಮಾನ್ಯ ವಿಜೇಂದ್ರ ಅವರು, ಸುರೇಶ್ ಕುಮಾರ್ ಅವರು, ಕೇಂದ್ರ ಸಚಿವರಾದಂಥ ಶೋಭಕ್ ಅವರು ಮತ್ತು ಅಶೋಕ್ ಅವರು, ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ. ಬಹುತೇಕ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಇವತ್ತು ಹಿಂದಿ ಒಂದು ಸಬ್ಜೆಕ್ಟಲ್ಲಿ 2025ರಲ್ಲಿ 1,40,000 ಜನ ವಿದ್ಯಾರ್ಥಿಗಳು ಇವತ್ತು ಫೇಲ್ ಆದರು. ಯಾರ ಭವಿಷ್ಯ ಹಾಳಾಗಿದ್ದು? ಕನ್ನಡಿಗರ ಭವಿಷ್ಯ. ಮತ್ತು ಇವತ್ತು ಮೊನ್ನೆ ರೈಲ್ವೆ ಇಲಾಖೆಯಲ್ಲಿ ಇವತ್ತು ರಾಜ್ಯದಲ್ಲಿ ಕನ್ನಡ ಒಂದು ಕೂಗು ಎದ್ದಿದೆ, ಖುಷಿ ಆಗ್ತಾ ಇದೆ. ಇವತ್ತು ಏನಂದರೆ ಇವತ್ತು ಮಲಗಿದ ಸಂಘಟನೆ ಇದ್ದಂಗೆ ಗೊತ್ತಾಗ್ತಾ ಇದೆ. ಕೆಲವು ದಿನಗಳಿಂದ ಅನ್ಯ ಭಾಷಿಕರು ಯಾರೇ ಇರಲಿ ಅವರ ಬಗ್ಗೆ ಹೋರಾಟ ಮಾಡಲೇಬೇಕು. ಒಂದು ಭಾಷೆ ಬಗ್ಗೆ ಹೋರಾಟ ಮಾಡೋದಲ್ಲ ಕನ್ನಡ ಹೋರಾಟಗಾರರು. ಹಿಂದಿ ಒಂದೇ ಬಗ್ಗೆ ಅಲ್ಲ ನಿಮ್ಗೆ ಹೋರಾಟ. ಉರ್ದು ಇದೆ, ತೆಲುಗು, ತಮಿಳು, ಮಲಯಾಳಿ ಎಲ್ಲ ಭಾಷಿಕ ಜನರು ರಾಜ್ಯದಲ್ಲಿದ್ದಾರೆ. ಅವರೆಲ್ಲರ ವಿರುದ್ಧವಾಗಿ ಹೋರಾಟ ಮಾಡೋದು ಬಿಟ್ಬಿಟ್ಟು ಒಂದೇ ಭಾಷೆ, ಹಿಂದಿ ಭಾಷೆ ಬಗ್ಗೆ ಹೋರಾಟ ಮಾಡ್ತಿದ್ದೀರಲ್ಲ, ಯಾವ ನೈತಿಕತೆ ಇದೆ ನಿಮ್ಗೆ ಹಿಂದಿ ಭಾಷೆ ಬಗ್ಗೆ ಹೋರಾಟ ಮಾಡೋದಕ್ಕೆ? ಎಲ್ಲ ಭಾಷೆಗಳು ಮಾಡಿದಾಗ ಇದ್ರ ಬಗ್ಗೆ ನಮ್ಗೆ ಒಪ್ಕೊಳ್ತೀವಿ. ನಾನು ಕನ್ನಡ ಅಭಿಮಾನಿ, ನಾನು ಕನ್ನಡ ಹೋರಾಟಗಾರ. ಆದರೆ ಎಲ್ಲಿ ತೋರಿಸ್ಕೊಳ್ತಾ ಇಲ್ಲ ನಾವು, ಹೃದಯದಲ್ಲಿದೆ ಕನ್ನಡ ಅನ್ನೋದು. ಆದರೆ ಇತ್ತೀಚಿನ ದಿನಗಳ ಬೆಳವಣಿಗೆಗಳು ನೋಡಿದ್ರೆ ಇವತ್ತು ಸರ್ಕಾರ ಉರ್ದು ಪತ್ರಿಕೆಗಳು ಪ್ರಿಂಟ್ ಮಾಡ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಹೋರಾಟ ಇಲ್ಲ. ಉರ್ದು ಬುಕ್ಗಳು ಬುಕ್ ಮಾಡ್ತಾ ಇದೆ, ಅದ್ರ ಬಗ್ಗೆ ನೀವು ಹೋರಾಟ ಇಲ್ಲ. ಉರ್ದು ಶಾಲೆಗಳೇ ಕನ್ನಡ ಇದೆಯಾ ಮೊದಲು ನೋಡ್ಕೊಳ್ಳಿ ಹೋಗಿ. ಅದನ್ನೆಲ್ಲ ಬಿಟ್ಟು ನಿನ್ನೆ ಒಂದು ಹೋರಾಟ ನೋಡಿದೆ ನಾನು ಬೆಂಗಳೂರಲ್ಲಿ. ಯಾವುದೋ ಬ್ಯಾಂಕು, ಆ ಬ್ಯಾಂಕಲ್ಲಿ ಹೆಣ್ಮಗು ಹೋಗ್ಬಿಟ್ಟು ನಾವು ಕನ್ನಡ ಹೋರಾಟಗಾರರು ನಾರಾಯಣಗೌಡ ಬಳಿಂದ ಬಂದಿದ್ದೀವಿ, ಹಿಂದಿಯಲ್ಲಿ ಪ್ರಾರ್ಥನೆ ಆಗ್ತಿದ್ದೀರಂತೆ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಅಮ್ಮ ತಾಯಿ, ನಾನು ಒಬ್ಬ ಹೋರಾಟಗಾರ ಕೇಳ್ತಾ ಇದ್ದೀನಿ. ಇವತ್ತು ನೀವು ಖುಷಿ ಆಗುತ್ತದೆ, ಹಿಂದಿ ಪ್ರಾರ್ಥನೆ ಹಾಕಿದಕ್ಕೆ ನೀವು ಬೇಜಾರು ಮಾಡ್ಕೊಂಡು ಅಲ್ಲಿ ಕೇಳ್ತಾ ಇದ್ದೀರಲ್ಲ, ಯಾರು ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾ ಇದ್ದೀರಲ್ಲ. ಇವತ್ತು ರಾಜ್ಯದಲ್ಲಿ
ಉರ್ದುನಲ್ಲಿ ಗಂಟೆಗೊದ್ದಿ ನಮಾಜ್ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ ಧ್ವನಿ ಇಲ್ವಾ? ಎಲ್ಲ ಕಡೆ ಮಲಯಾಳಿ ಬೋರ್ಡ್ಗಳು ಹಾಕಿದ್ದಾರೆ, ತಮಿಳು ಬೋರ್ಡ್ಗಳು ಹಾಕಿ, ತೆಲುಗು ಬೋರ್ಡ್ಗಳು ಹಾಕಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಹೋರಾಟ ಇಲ್ವಾ? ಖಾಲಿ ಹಿಂದಿ ಬಗ್ಗೆ ಮಾತ್ರ ನಿಮಗೆ ಯಾಕೆ ಆಗೌರವ? ಅದು ಇವತ್ತು ಎಲ್ಲ ಮಕ್ಕಳಿಗೂ ಹಿಂದಿ ಬೇಕು. ಇವತ್ತು ಹಿಂದಿ ಇಂಗ್ಲೀಷ್ ಬೇಕೇ ಬೇಕು. ಉನ್ನತೀಕರಣ ಯಾವುದೇ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೆ ಅವ್ರು ಬೇಕೇ ಬೇಕು. ಬೇರೆ ದೇಶಕ್ಕೆ ಹೋದಾಗ ನಮ್ಮ ಜೀವನ ನಾವು ಮಾಡ್ಕೋಬೇಕಾದ್ರೆ ಹಿಂದಿ ಕಲೀಲೇ ಬಿಡ್ಬೇಕು. ಅದನ್ನ ಬಿಟ್ಬಿಟ್ಟು ಹಿಂದಿ ಬಗ್ಗೆ ನೀವು ಹೋರಾಟ ಮಾಡ್ತಾ ಇದ್ದೀರಿ, ವಿರುದ್ಧ ಹೋರಾಟ ಮಾಡೋದು ಖುಷಿ ಆಗ್ತಾ ಇದೆ. ನೀವು ಇವತ್ತು ಇಷ್ಟು ಹೇಳ್ತಾ ಇದ್ದೀರಲ್ಲ, ಕನ್ನಡ ನಾನು ಫ್ಲಾಗ್ ಹಾಕ್ಕೊಂಡು ನಾನು ಕನ್ನಡ ಅಂತ ಹೇಳ್ತಾ ಇದ್ದೀರಲ್ಲ. ಜೈ ಮಹಾವಿಭಾವಂತಿ. ವಿಶೇಷವಾಗಿ ಬಂಗಾರಪೇಟೆಯ ನಮ್ಮ ಜೈನ ಸಮುದಾಯ ಎಲ್ಲ ಗ್ರಾಮದ ಹಿರಿಯರ ಸಮಕ್ಷಮದಲ್ಲಿ ಭಗವಾನ್ ಮಹಾವೀರ ಜಯಂತಿಯನ್ನು ಇವತ್ತು ಹಮ್ಮಿಕೊಂಡಿದ್ದು. ಈ ಜಯಂತಿಯಲ್ಲಿ ನಮ್ಮ ಜೈನ ಸಂಘ ವಿಶೇಷವಾಗಿ ಒಂದು ವಿಶೇಷ ಪೂಜೆಯನ್ನು ನಮ್ಮ ಆ ಜೈನ ಸಮುದಾಯ ಭವನದಲ್ಲಿ ಮಾಡಿಸಿ, ಆ ಭಗವಂತನ ಆಶೀರ್ವಾದವನ್ನು ಮಾಡಿಸಿ, ಇವತ್ತು ಜೈನ ಸಮುದಾಯ ಅಂದರೆ ಇಡೀ ಬಂಗಾರಪೇಟೆ ತಾಲೂಕಿರ್ತಕ್ಕಂಥ ಎಲ್ಲ ರೈತರ ಪರವಾಗಿ, ಬಡವರ ಪರವಾಗಿ, ಯಾರೇ ಕಷ್ಟ ಅಂತ ಬಂದಾಗ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ನಮ್ಮ ಜೈನ ಸಮುದಾಯ. ನಮ್ಮ ಜೈನ ಸಮುದಾಯ ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ, ಅವ್ರು ಯಾರಾದ್ರೂ ವಿಶ್ವಾಸ ಮಾಡ್ಕೊಳ್ಳೋದಿಲ್ಲ. ಎಲ್ಲರನ್ನೂ ಕೂಡ ಎಂಥವ್ರು ಬಂದರೂ ಕೂಡ ಪ್ರೀತಿ ಪಾತ್ರ ತೊಗೊಂಡು ಹೋಗ್ತಾರೆ, ಎಲ್ಲರೊಟ್ಟಿಗೂ ವಿಶ್ವಾಸ ಇರ್ತಾರೆ. ನನಗೆ ಕೂಡ ಸುಮಾರು 4 ಬಾರಿ ಜೀವನ ನಡೆದಾಗ ಕೂಡ ಈ ಸಮುದಾಯ ಪಕ್ಷಾತೀತವಾಗಿ ಎಸ್ ಎನ್ ನಾರಾಯಣ ಸ್ವಾಮಿ ಬೆಂಬಲ ಕೊಟ್ಟು, ಎಸ್ ಎನ್ ನಾರಾಯಣ ಸ್ವಾಮಿ ನಮ್ಮಲ್ಲಿ ಮಗ, ನಮ್ಮೂರಿನ ಮಗ, ನಮ್ಮೂರಿನ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ ಅನ್ನೋ ಮಾತನ್ನು ಕೂಡ ವಿಶ್ವಾಸ ಪಟ್ಟುಕೊಂಡಿದ್ದಾರೆ. ಇವತ್ತು ನಾನು ಅದೇ ಉದ್ದೇಶದಿಂದ ಇವತ್ತು ಬಜಾರ್ ರಸ್ತೆಯಲ್ಲಿ ಚರಂಡಿ, ಒಳ್ಳೆ ಸಿಮೆಂಟ್ ರಸ್ತೆ, ಜೈನ ದೇವಸ್ಥಾನದ ಸುತ್ತ ಎಲ್ಲ ರಸ್ತೆಗಳನ್ನು ಕೂಡ ಇವತ್ತು ಒಳ್ಳೆ ಸಿಮೆಂಟ್ ರಸ್ತೆಯನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ಬೆಳಗ್ಗೆ ಎದ್ದು ನಮ್ಮ ಜೈನ ಸಂಪ್ರದಾಯದಂತೆ ಪ್ರತಿಯೊಬ್ಬರು ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಡಿ ವಂದನೆಗಳು.